ಪತಿ ಮಂಜುನಾಥ್ ಮೃತದೇಹ ಕಂಡು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಶವಪೆಟ್ಟಿಗೆಯಲ್ಲಿ ಮಂಜುನಾಥ್ ಮೃತದೇಹ ಕಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಪಲ್ಲವಿ. ಸಚಿವ ಸಂತೋಷ್ ಲಾಡ್ ಎದುರು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ ಪಲ್ಲವಿ. ಮಂಜುನಾಥ್ ಪತ್ನಿಗೆ ಸಮಾಧಾನ ಮಾಡಿದ್ದಾರೆ ಸಚಿವರು. ಪತಿ ಮಂಜುನಾಥ್ ಮೃತದೇಹ ಕಂಡು ಪತ್ನಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕಾಶ್ಮೀರವನ್ನ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಈ ಒಂದು ಪ್ರವಾಸಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಪತಿಯನ್ನ ಕಳ್ಕೊಳ್ತೀನಿ ಅಂತ ಹೇಳಿ ಊಹೆ ಕೂಡ ಮಾಡಿರೋಲ್ಲ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಆಕೆ ಪತಿಯ ಶವವನ್ನ ಕಂಡು ಯಾವ ರೀತಿಯಾಗಿ ಕಣ್ಣೀರು ಹಾಕ್ತಾ ಇದ್ದಾರೆ ಅನ್ನೋದನ್ನ. म्हणजे अलग अशीर म्हणजे अलग दहा कर मी जस अच्छा हो गया क्या नाम है इसका? नाम क्या इसका? मंजुनाथ. मेरा सीरियल नंबर द आइडेंटिफाइड था कुछ सीरियल नंबर द क्या प्रशांत म्हणजे अलग अशीर म्हणजे अलग दहा कर मी जस अच्छा इसका नाम हो गया क्या नाम है इसका? नाम क्या इसका? मंजुनाथ. मेरा सीरियल नंबर द आइडेंटिफाइड था कुछ सीरियल नंबर द क्या प्रशांत म्हणजे अलग अशीर. ಸಚಿವ ಸಂತೋಷ್ ಲಾಡ್ ಅಲ್ಲಿ ಆ ಜಾಗದಲ್ಲಿದ್ದಾರೆ. ಮತ್ತೊಂದು ಕಡೆ ಕುಟುಂಬಸ್ಥರು ಅಂದರೆ ಆಕೆ ಮಂಜುನಾಥ್ ಅವರ ಹೆಂಡತಿ ಏನು ಹೇಳ್ತಾರೆ, ಅವ್ರಿಗೆ ಒಂದು ರೀತಿ ಹೆಂಗಾಗಿರುತ್ತೆ ಅಂದರೆ ಗಂಡನನ್ನು ಕಳ್ಕೊಂಡಿದ್ದಾರೆ ಮತ್ತು ಆ ಜಾಗ ಅವ್ರಿಗೂ ಸೇಫ್ ಅಲ್ಲ. ಇನ್ನೊಂದು ಅವ್ರನ್ನ ಸಂತೈಸೋಕೆ ಸಮಾಧಾನ ಪಡಿಸೋಕೆ ಕುಟುಂಬಸ್ಥರು 100 ಕಿಲೋಮೀಟ್ರ್ ದೂರದಲ್ಲಿದ್ದಾರೆ. ಇಂಥ ಪರಿಸ್ಥಿತಿಲಿದ್ದಾರೆ. ಗಂಡ ಇನ್ನಿಲ್ಲ, ಜೀವಂತವಾಗಿಲ್ಲ. ಖುಷಿಯಾಗಿ ಗಂಡನ ಜೊತೆ ಬಂದರು ಕಾಲ ಕಳಿಯೋಣ ಅಂತ. ಬಟ್ ಗಂಡ ಈ ಪರಿಸ್ಥಿತಿಯಲ್ಲಿ ಆತನ ಜೊತೆಗೆ ಹೋಗಬೇಕಲ್ಲ, ಹೆಣದ ಜೊತೆ ಹೋಗಬೇಕಲ್ಲ ಅನ್ನುವಂತಹ ನೋವಲ್ಲಿ ಅವರಿದ್ದಾರೆ. ಅವ್ರ ಸಂಕಟ ಹೇಳೋಕ್ಕೆ ತೀರದು, ಪದಗಳು ಸಾಕಾಗಲ್ಲ. ಯಾರೇ ಸಂತೈಸ್ಬೋದು, ಇರಮ್ಮ ನಾವು ನಿಮ್ಮ ಜೊತೆ ಇದ್ದೀವಿ ಬಿಡಿ, ತಲೆ ಕೆಡಿಸ್ಕೋಬೇಡಿ ಅಂತ. ಎಲ್ಲಿ ತನಕ ಸಮಾಧಾನ? ಸಂತೈಸುವ ಧೈರ್ಯವೂ ಈ ಸಂದರ್ಭದಲ್ಲಿ ಯಾರಿಗೂ ಬರಲ್ಲ. ಆಗಬಾರ್ದು ಘಟನೆ ಆಗಿ ಹೋಗಿದೆ. ಕಾಶ್ಮೀರಿ ಫೈಲ್ಸ್ಗೆ ಅದು ರಿಯಲ್ ಅಲ್ಲ ಅಂತ ಇದ್ರಲ್ಲ, ಬೊಗಳುತ್ತಾ ಇದ್ರಲ್ಲ, ಈಗ ಯಾವನ್ ಮಾತಾಡ್ತೀರಾ ಮಾತಾಡಿ. ಪುಲ್ವಾಮಾ ದಾಳಿಗೆ ರೀಸನ್ ಕೇಳಿದ್ರಲ್ಲ, ಈಗ ಯಾವನ್ ಮಾತಾಡ್ತೀರಾ ಮಾತಾಡಿ. ಈಗ ಯಾರಿಗೆ ನಾಲ್ಗೆ ಇದೆ ಇದ್ರ ಬಗ್ಗೆ? ಇದು ಹಂಗಲ್ಲ ಹಿಂಗೆ ಅಂತ ಸಮರ್ಥನೆ ಯಾವನ್ ಮಾಡ್ಕೋಬೋದು? ಇದರಲ್ಲಿ ಯಾರು ಮಾಡ್ಕೊಳ್ತೀರಿ? ಯಾರಿಗಾದ್ರೂ ಧೈರ್ಯ ಇದೆಯಾ? ಇದನ್ನು ಸಮರ್ಥಿಸ್ಕೊಳ್ಳೋಕೆ ಯಾವನಿಗಾದ್ರೂ ಧೈರ್ಯ ಇದೆಯಾ? ಮುಂದೆ ಬನ್ನಿ. ಈಗ OIC ಎಲ್ಲದಕ್ಕೂ ಮಾತಾಡ್ಕೊಂಡು ಬರ್ತಾ ಇದ್ರಲ್ಲ, ಬರಲಿ ಈಗ ಈ ವಿಚಾರದಲ್ಲಿ ಮಾತಾಡಲಿ. ಏನು ಮಾತಾಡ್ತೀರಾ ನೋಡೋಣ. ಅದಕ್ಕೆ ಹೇಳಿದ್ದು, ಇದು ಬರೀ ಆ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಬಾರ್ದು. ಹೆಂಗಿದು ಅಮಾಯಕರನ್ನ ಟಾರ್ಗೆಟ್ ಮಾಡಿದ್ರು, ಇಲ್ಲೂ ಕೂಡ ಆ ಸಂಘಟನೆಯಲ್ಲಿರೋ ಕುಟುಂಬಸ್ಥರನ್ನ ಟಾರ್ಗೆಟ್ ಮಾಡಬೇಕು. ಏನು ತಪ್ಪಿಲ್ಲ ಅಂತ ರಾಕ್ಷಸರನ್ನ ಹುಟ್ಟಿಸಿದ್ರಲ್ಲ, ಅನುಭವಿಸಿ ಅಂತ ನಡು ರೋಡಲ್ಲಿ ಹಿಂಗಿಂಗಿಂಗಿಯೇ ಸಾಯಿಸ್ಬೇಕು.